ಉಫ್ ಉಫ್. ಅಯ್ಯೋ ಎಷ್ಟು ಊದಿದ್ರಿ, ಒಲೆ ಬೇರೆ ಹತ್ತಾ ಇಲ್ಲ. ಏನು ಮಾಡಲಿಲ್ಲ, ಮತ್ತೆನ ಬರೋವ್ರಿಗೆ ನೀರು ಕಾಯಿಸು ಅಂತ ಹೇಳಿದ್ದಾರೆ. ಒಂದು ಕೆಲಸನೂ ಆಗಿಲ್ಲ. ಬಂದ್ರಂತೂ ನನ್ನ ಗ್ರಾಚಾರ ಬಿಡಿಸ್ಬಿಡ್ತಾರೆ. ಉಫ್ ಉಫ್. ಓ, ನನ್ನ ಮಾಲೆ ಇಲ್ಲೇ ಇದ್ದಾಳೆ. ಡಾರ್ಲಿಂಗ್, ಏನ್ ಮಾಡ್ತಾ ಇದೀಯಾ? ಏನ್ ಮಾಡ್ತಾ ಇದೀಯಾ ಡಾರ್ಲಿಂಗ್? ಆ, ನಿಮ್ಮವ್ವ ಏನಾದ್ರೂ ನಿಧಿಗಿರಿ ಇಟ್ಟಿದ್ದಾಳೇನೋ ಭೂಮಿ ಒಳಗೆ ಅಂತ ಹುಡುಕ್ತಾ ಇದ್ದೀನಿ. ಕಾಣಿಸ್ತಾ ಇಲ್ಲ ನಿಮಗೆ ಒಲೆ ಊದ್ತಾ ಇರೋದು. ನಿನ್ನೆನೇ ಹೇಳಿದ್ದೀನಿ ಸಿಲಿಂಡರ್ ಖಾಲಿ ಆಗಿದೆ ತಗೋಬನ್ನಿ ಅಂತ. ನೀವು ತಲೆಗೆ ಹಾಕೊಳ್ಳಿಲ್ಲ, ಮಾವನು ತಲೆಗೆ ಹಾಕೊಳ್ಳಿಲ್ಲ. ನಂಗಂತೂ ಬೆಳಿಗ್ಗೆ ಸಾಕಾಗ್ಬಿಟ್ಟಿದೆ. ಏನ್ ಮಾಲ, ನೀನು ಯಾವಾಗ ನೋಡಿದ್ರು ಕೆಲಸ 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 ಅಂತಿರ್ತೀಯ. ಈ ಗಂಡನ ಕಡೆನೂ ಒಂಚೂರು ಗಮನ ಕೊಡು ಮಾಲ. ಏನ್ರಿ ಆಗಿದೆ ನಿಮಗೆ ಬೆಳಬೆಳಿಗ್ಗೆನೆ? ಹೋಗಿ ಸ್ನಾನಕ್ಕೆ ಹೋಗಿ. ನಾನು ಈ ಚಿಂಟುಗೂ ರೆಡಿ ಮಾಡಬೇಕು. ಅತ್ತೆ ಬಂದ್ರೆ ಬೈತಾರೆ ನನಗೆ. ಹೋಗಿ ನೀವು ಬೇಗ. ಮಾಲಾ, ಏನ್ರಿ? ಒಂದು ಮಾತು ನಂಗೆ ಗೊತ್ತು. ಅದಲ್ಲ, ಇನ್ನೇನು? ಹತ್ತಿರ ಬಂದರೆ ಕಿವಿಯಲ್ಲಿ ಹೇಳುವೆ. ನೀನು ಈಗ ಬಾಯಿ ಮುತ್ತಿಯ. ಅಯ್ಯೋ, ಅತ್ತೆಯವ್ರು ಹಿಂದೆನೆ ನಿಂತಿದ್ದಾರೆ. ಇವ್ರಿಗೆ ಹೆಂಗಪ್ಪ ಹೇಳಿ ನಾನು? ಆ, ಈ ದಿನ ಬೇರೆ ವಿಷಯವ ಹೇಳುವೆ. ನಾನು ಜಾಸ್ತಿ ಒದ್ದರೆ ಒಲೆ ಒಳಗೆ ನೀನು ಬೀಳುವೆ. ತಗ. ಅಮ್ಮ, ಅಮ್ಮ, ಯಾಕಮ್ಮ ಹಿಂಗ್ ಹೊಡ್ದೆ ನೀನು? ಏನು? ನಾನು ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ. ಮಾಲಿ ಜೊತೆ ಏನೋ ಮಾಡ್ಕೊಂಡು ನಿಂತಿದ್ಯಾ ನೀನು, ದೊಂಬ್ರಾಟನ. ಮನೇಲಿ ಒಂದು ಕೆಲಸ ಇಲ್ಲ. ನಿಮ್ಮ ಅಪ್ಪ ಬೆಳಿಗ್ಗೆನೆ ಹೊಲ್ಕೋಗಿದ್ದಾನೆ. ನೀನು ಹೋಗಿರ್ತೀಯನೋ ಅಂತ ಬಂದು ನೋಡಿದ್ರೆ ಇಲ್ಲಿ ಒಂದಿನೇ ನಿನಗೆ ಎತ್ತಿ ಅನ್ಕೊಂಡು ಮಾಲಿ ಜೊತೆ ದೊಂಬ್ರಾಟ ಆಡ್ತಾ ಇದೀಯಾ. ಇವಳು ಒಬ್ಳು ಪೆಕ್ಕರು ಅನ್ಕೊಂಡಿದ್ದೆ, ನೀನು ದೊಡ್ಡ ಪೆಕ್ಕರು ನನ್ನ ಮಗ. ನೀನು ಏನೋ ಮಾಡ್ತಿದೀಯಾ ಇಲ್ಲಿ? ಅಮ್ಮ, ಅದು ನಾನು ಸ್ನಾನ ಮಾಡಕ್ಕೆ ಅಂತ ಬಂದೆ. ಓಹೋ ಹೋ ಹೋ, ಸ್ನಾನ ಮಾಡಕ್ ಬಂದೆಪ್ಪ. ಮತ್ತೆ ಸ್ನಾನ ಮಾಡಕ್ ಬಿಟ್ಬಿಟ್ಟು ಮಾಲಾಶ್ರೀ ಪೂಜೆ ಮಾಡ್ಕೊಂಡು ನಿಂತಿದ್ಯಾ? ಅತ್ತೆ ಅತ್ತೆ, ನೀವು ಮಾವ ರೊಮ್ಯಾಂಟಿಕ್ ಆಗಿದ್ದಾಗ ಯಾವ ಸಾಂಗ್ ಆಡ್ತೀರಾ ಹೇಳ್ತೀರಾ? ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಭಜನೆ ಮಾಡ್ತೀವಿ. ನಿಮ್ಮಂಗೆ ದೊಂಬರಾಟ ಆಡ್ದವ್ರಲ್ಲವ ನಾವು. ಹೋಗಿ ಕೆಲಸ ಮಾಡಿ ಹೋಗು. ಮಾತಾಡಕ್ ಬಿಟ್ರೆ ಹಿಂಗೆ ತಲೆ ಇಲ್ದೇರ ಮಾತಾಡ್ತಾಳೆ. ಏ ಕಾರ್ತಿ, ಯಾಕೋ ಬಾಯಿ ಬಿಟ್ಕೊಂಡು ಮುಖ ನೋಡ್ತಾ ನಿಂತಿದ್ಯಾ? ಹೋಗು ಸ್ನಾನಕ್ಕೆ. ಇವತ್ತು ಚಿಂಟುನ ಕರ್ಕೊಂಡು ಸ್ಕೂಲ್ ಬಿಡ್ಬೇಕು. ಎಷ್ಟು ಕೆಲಸ ಇದೆ. ಹೋಗ್ತೀಯ ಏನೀಗ? ಹೋಗ್ತೀನಿ ಅಮ್ಮ. ನೀನೇನೆ ಅಲ್ಲಿ ಕಿರ್ಕೊಂಡು ನೋಡ್ತಾ ನಿಂತಿದ್ಯಾ? ನೀರೆಲ್ಲ ಕಾಯ್ತಾ ಏನೋ? ಎಷ್ಟು ಊದಿದ್ರು ಒಲೆ ಹತ್ತೇ ಇಲ್ಲ ಅಂತೆ. ಊದಿ ಊದಿ ಸಾಕಾಯ್ತು ನನಗೆ. ನಾನು ಮಾತ್ರ ಈ ಥರ ಎಲ್ಲ ಅಡುಗೆ ಮಾಡಲ್ಲಪ್ಪ. ನೀವು ಸಿಲಿಂಡರ್ ತರಿಸ್ಕೊಟ್ರೆ ಮಾತ್ರ ನಾನು ಅಡುಗೆ ಮಾಡೋದು, ಇಲ್ಲ ಅಂದ್ರೆ ನಾನು ಮಾಡೋದೇ ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟೇ ಮಾತಾಡ್ತೀಯ ನೀನು? ನಮ್ಮ ಕಾಲದಲ್ಲಿ 10 ಜನ 15 ಜನಕ್ಕೆ ಒಲೆಯಲ್ಲೇ ಬೇಯಿಸಿ ಬೇಯಿಸಿ ಹಾಕ್ತಿದ್ದೋ ನಾವು. 50 ದೋಸೆ ಮಾಡ್ತಿದ್ದೋ, 100 ರೊಟ್ಟಿ ಬಡಿತಿದ್ದೋ. ಈಗಿನವ್ರಿಗೆ ಒಬ್ಬರಿಗೆ ಒಂದಿನ ಒಲೆಯಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ. ಇರೋರು 3 ಜನಕ್ಕೆ ಮಾಡೋಕ್ಕಾಗಲ್ವಾ? ನೀ ಇದ್ರಲ್ಲೇ ಮಾಡಬೇಕು. ಯಾಕಂದ್ರೆ ಇನ್ನೊಂದು 6 ಗಂಟೆ ಸಿಲಿಂಡರ್ ಬರಲ್ವಂತೆ. ವಿಚಾರಿಸ್ಕೊಂಡು ಬಂದಾಯ್ತು. ಮಾಡು ಅಷ್ಟೇನೆ. ಇನ್ನೂ ಒಂದು ವಾರನ? ನನ್ನ ಕೈಲಿ ಮಾತ್ರ ಆಗಲ್ಲ ಅತ್ತೆ. ಹೊರಗಡೆ ಕೆಲಸ ನಾನು ಮಾಡ್ಕೋತೀನಿ, ಅಡುಗೆ ಮನೆ ಕೆಲಸ ನೀವೇ ಮಾಡಿ. ನೀವು ಹಳೆ ಕಾಲದವರು ಮಾಡ್ತೀರಾ, ನಮ್ಮ ಕೈಲಂತೂ ಆಗಲ್ಲ. ಹೌದು ಕಣೆ. ನಾನು ಒಂದು 2-3 ಸಾವಿರ ವರ್ಷದಿಂದಲವಳು, ಹಳೇ ಕಾಲದವಳು, ಆಂಟಿಕ್ ಪೀಸು. ನೀನು ಪಾಪ ಈಗ ಮೇಲೆ ಆಕಾಶದಿಂದ ಉಳಿದಿರೋ ಉದ್ಭವ ಮೂರ್ತಿ. ನೀನು ಮಾತಾಡೋರು ಏನು ಮಾಡ್ತೀನಿ? ಏನು ಬಂದೋಸ್ತ್ರಲ್ಲಿ ಅಲ್ಲಿ ಕಿತ್ಕೊಂಡು ಎಲ್ಲ ನಾನೇ ಮಾಡ್ತೀನಿ ಅತ್ತೆ, ಎಲ್ಲ ನಾನೇ ಮಾಡ್ತೀನಿ ಅತ್ತೆ ಅಂತಿದ್ದೆ. 3 ದಿನಕ್ಕೆ ಸಾಕಾಗೋಯ್ತಾ? ನೀನು ಹೊಸ ತೋರಿಸ್ಬಿಟ್ಟೇನು? ಅತ್ತೆ, ಈ ಮಾಲಾಶ್ರೀ ದಜೆ ನೀವು ಚಾಲೆಂಜ್ ಮಾಡಬೇಡಿ. ನಾನು ಈ ಮನೆಗೆ ಬೆಸ್ಟ್ ಸೊಸೆ ಆಗಬೇಕು ಅಂತಾನೆ ಬಂದಿದ್ದೀನಿ. ಓ ಹೌದಾ? ಹಾಗಾದ್ರೆ ಇನ್ನೊಂದು 6 ಗಂಟೆ ಸಿಲಿಂಡರ್ ಬರಲ್ಲ. ಸೌದೆ ಒಲೆಯಲ್ಲಿ ಎಲ್ಲರೂ ಅಡುಗೆ ಮಾಡಿ ಹಾಕು. ಇವತ್ತು ತಿಂಡಿಗೆ ಎಲ್ಲರಿಗೂ ರೊಟ್ಟಿ ಬಡಿಬೇಕು. ನಮ್ಮ ಕೈಲಿ ಅನ್ನ ತಿಂದು ತಿಂದು ಕೈ ಕಾಲು ಬರ್ತಾ ಇಲ್ಲ. ರೊಟ್ಟಿ ಮಾಡಿ ಕಾಯಿ ಚಟ್ನಿ ಮಾಡು. ಆಯ್ತು ಬಿಡಿ, ಮಾಡ್ತೀನಿ. ಚಿಂಟು ರೆಡಿ ಮಾಡಿದೆ ಏನು? ಇವಾಗ ಸ್ಕೂಲಿಗೆ ಕಳಿಸ್ಬೇಕು, ನೆನಪಿದೆಯಾ? ರೆಡಿ ಮಾಡಿದ್ದೀನಿ ಅತ್ತೆ. ಮಾವಯ್ಯ ಅವರು ಹೇಳಿದ್ದಾರೆ ರಾತ್ರಿನೇ, ನಾನೇ ಕರ್ಕೊಂಡು ಹೋಗ್ತೀನಮ್ಮ ಅಂತ. ಕಳಿಸ್ಬಿಡಿ ಅವ್ರ ಜೊತೆ, ನಾನು ಅಡುಗೆ ಮನೇಲಿ ಇರ್ತೀನಿ. ಸರಿ ಸರಿ. ಚಿಂಟು ಚಿಂಟು, ಎಲ್ಲಪ್ಪ ಇದೆಯಾ? ಮಮ್ಮಿ ಮಮ್ಮಿ, ಏನ್ ಮಾಡ್ತಾ ಇದೀಯಾ ಮಮ್ಮಿ? ಓ ಚಿಂಟು, ನೀನು ಇನ್ನೂ ಇಲ್ಲೇ ಇದೆಯಾ? ಸ್ಕೂಲಿಗೆ ಟೈಮ್ ಆಯ್ತಾ ನಡಿ. ಮಮ್ಮಿ ಮಮ್ಮಿ, ನನಗೆ ಸ್ಕೂಲಿಗೆ ಹೋಗಕ್ಕೆ ಭಯ ಆಗ್ತಾ ಇದೆ. ಭಯ ಪಟ್ಕೋಬೇಡ ಚಿಂಟು. ನೀನು ಯಾರ ಮಗ? ಈ ಮಾಲಾಶ್ರೀ ಮಗ. ಸ್ಕೂಲಲ್ಲಿ ಹೇಗಿರ್ಬೇಕು ಅಂತ ನಿಂಗೆ ಹೇಳ್ಕೊಡ್ತೀನಿ ಬಾ. ನಾನು
ನಿಮ್ಮ ಮ್ಯಾಮು ಮತ್ತೆ ಸರ್ ಇದಾರಲ್ಲ, ಅವರು ನಿಂಗೆ ಯಾವುದೇ ಪ್ರಶ್ನೆ ಕೇಳಿದ್ರು 4 ಆಪ್ಷನ್ ಕೇಳು. ಅವಾಗ 4 ಆಪ್ಷನ್ ಒಳಗಡೆ ಒಂದು ಉತ್ತರ ಇರುತ್ತೆ. ಅದರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ ಹೇಳು. ಅವಾಗ ನಿನ್ನ ಗುಡ್ ಅಂತಾರೆ. ಹೌದಾ ಮಮ್ಮಿ? ಮಮ್ಮಿ, ಅಲ್ಲಿ ಸ್ಕೂಲ್ ಹತ್ರ ಕೆಲವು ಅಂಗಡಿಗಳಿದೆ ಅಲ್ವಾ? ನನಗೇನಾದ್ರು ತಿನ್ನಕ್ ಬೇಕು ಅಂದ್ರೆ ನಾನು ತಗೋಬೇಕಲ್ಲ, ನೀನು ದುಡ್ಡು ಕೊಡ್ತೀಯ ನನಗೆ? ಚಿಂಟು, ನನ್ನ ಹತ್ರ ದುಡ್ಡಿಲ್ಲ ನೀನು ಕೊಡೋಕ್ಕೆ. ನಂಗೊಂದು ಐಡಿಯಾ ಬಂತು. ಏನು ಮಾಡು ಗೊತ್ತಾ? ನಿನ್ನ ಹತ್ರ ಹಳೆ ಬುಕ್ಕು, ಪೆನ್ಸಿಲು, ಜಾಮಿಟ್ರಿ ಬಾಕ್ಸು ಯೂಸ್ ಆಗದೆ ಇರೋದಿರುತ್ತಲ್ಲ, ಅದನ್ನ ಮಾರ್ಬಿಟ್ಟು ನಿಂಗೆ ಏನು ಬೇಕು ತಗೊಂಡು ತಿನ್ನು. ಜಾಣ ಬಂಗಾರ, ನಿಂಗೆ ಏನೇ ಡೌಟ್ ಇದ್ರು ನಿಮ್ಮಮ್ಮ ಮಾಲಾಶ್ರೀ ಹತ್ರ ಕೇಳು, ನಾನು ಹೇಳ್ಕೊಡ್ತೀನಿ. ಓಕೆ, ನಡಿ ಹೋಗೋಣ. ಚಿಂಟು, ಸ್ಕೂಲಲ್ಲಿ ನೀನು ಚೆನ್ನಾಗಿ ಓದ್ಕೋಬೇಕು. ಬಾ, ಬೇಗ ಹೋಗೋಣ, ಟೈಮ್ ಆಗಿಬಿಟ್ಟಿದೆ. ಓ ಮೇಡಮ್ ಅವರು, ನಮಸ್ತೆ ಮೇಡಮ್. ಓ ಮೇಡಮ್ ಅವರು, ನಮಸ್ತೆ ಮೇಡಮ್ ಅವರೇ. ಇದು ಶಾಂತಕ್ಕಂದು ಗಂಡ ಗೌಡ್ರು ಅಲ್ವಾ? ಇವರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಹೋ, ನಮಸ್ತೆ, ಗುಡ್ ಮಾರ್ನಿಂಗ್ ಗೌಡ್ರೆ. ಏನು ಸ್ಕೂಲ್ ಕಡೆ ಹೊರಟ್ರ ಮೊಮ್ಮಗನ್ ಕರ್ಕೊಂಡು? ಹೌದು 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 ಮೇಡಮ್ ಅವರೇ. ನೀವು ಸ್ಕೂಲ್ ಕಡೆ ಹೊರಟ್ರಾ? ಹಾ ಹೌದು, ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಬನ್ನಿ, ಜೊತೆಗೆ ಹೋಗೋಣ. ಏನಂದ್ರಿ? ಅದು ನಾನು ನನ್ನ ಮೊಮ್ಮಗನ ಬಿಡೋಕ್ಕೆ ಸ್ಕೂಲ್ಗೆ ಹೋಗ್ತಾ ಇದ್ದೆ. ನೀವು ಸ್ಕೂಲ್ಗೆ ಬರ್ತಾ ಇದ್ದೀರಲ್ವಾ, ಅದಕ್ಕೆ ಜೊತೆಗೆ ಹೋಗೋಣ ಅಂತ ಹೇಳಿದೆ ಅಷ್ಟೇ. ಓಕೆ ಓಕೆ, ಇಲ್ಲ ನೀವು ಹೋಗಿರಿ, ನಾನು ಬರ್ತೀನಿ. ಮೇಡಮ್ ಅವರೇ, ಈ ಮಲ್ಲಿಗೆ ಹೂವು ನಿಮಗೋಸ್ಕರ ತಗೊಳ್ಳಿ. ಈ ಗೌಡ್ರು ಮೇಡಮ್ಗೆ ಮಲ್ಗೆದು ಹೂ ಕೊಡ್ತಾ ಇದ್ದಾರೆ. ಅಯ್ಯಯ್ಯೋ, ನಮ್ಮ ಶಾಂತಕ್ಕನ್ಗೆ ಗೌಡ್ರು ಮೋಸಗೆ ಮಾಡ್ತಾ ಇದ್ದಾರೆ. ನಾನು ಈ ವಿಷಯಕ್ಕೆ ಶಾಂತಕ್ಕನ್ಗೆ ಹೇಳ್ತೀನಿ. ಗೌಡ್ರು ಈ ತರ ಅಂತ ನಾನು ತಿಳ್ಕೊಂಡೇ ಹೋಗಿರ್ಲಿಲ್ಲ. ಥ್ಯಾಂಕ್ ಯು ಗೌಡ್ರೆ, ಆದ್ರೆ ನಾನು ಹೂವು ಎಲ್ಲ ಮುಡ್ಸ್ಕೊಳ್ಳೋದಿಲ್ಲ, ಯಾಕಂದ್ರೆ ನನ್ನ ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ. ಬಟ್ ಥ್ಯಾಂಕ್ ಯು. ಓ ಹೌದಾ ಮೇಡಮ್ ಅವರೇ, ನೀವು ತಲೆಗೆ ಮುಡ್ಸ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ. ನಿಮ್ಮ ಬ್ಯಾಗ್ ಒಳಗಡೆ ಹಾಕೊಳ್ಳಿ. ನಾನು ಕೊಟ್ಟಿರೋ ಮಲ್ಲಿಗೆ ಹೂವು ಎಲ್ಲೋ ಒಂದು ಕಡೆ ಇದ್ರೆ ಸರಿ ನಿಮ್ಮ ಹತ್ರ. ಥ್ಯಾಂಕ್ ಯು ಗೌಡ್ರೆ, ಥ್ಯಾಂಕ್ ಯು ಸೋ ಮಚ್. ನಂಗೆ ಟೈಮ್ ಆಗಿದೆ, ನಾನು ಹೊರಡ್ತೀನಿ. ಆಯ್ತಾಯ್ತು ಮೇಡಮ್ ಅವರೇ, ನೀವು ಮುಂದೆ ಹೋಗಿ, ನಾನು ನಿಮ್ಮ ಹಿಂದಿಂದೇನೇ ಬರ್ತೀನಿ. ವಾಟ್? ಹಂಗಲ್ಲ ಮೇಡಮ್ ಅವರೇ, ನೀವು ಸ್ಕೂಲ್ಗೆ ಹೋಗ್ತಾ ಇದ್ದೀರಲ್ವಾ, ನಾನು ನನ್ನ ಮೊಮ್ಮಗನ ಸ್ಕೂಲ್ ಬಿಡಕ್ಕೆ ಬರಬೇಕಲ್ವಾ, ಅದಕ್ಕೆ ಹಿಂದಿಂದೇನೇ ಬರ್ತೀನಿ ಅಂತ ಹೇಳಿದೆ. ನೀವು ನಡೀರಿ. ಅಲ್ಲ ಗೌಡ್ರಿ, ನೀವು ಈ ತರ್ಗೆ ಅಂತ ನಾನು ಯಾವತ್ತೂ ಅನ್ಕೊಂಡೇ ಇರಲಿಲ್ಲ. ಮನೇಲಿ ಶಾಂತಕ್ಕಂದು ಜೊತೆಗೆ ಒಳ್ಳೆ ಶಿವಗೆ ಪಾರ್ವತಿ ಥರ ಇರ್ತೀರಾ, ಆದರೆ ಇಲ್ಲಿ ಬಂದು ಮೇಡಮ್ ಜೊತೆಗೆ ಲಲ್ಗಿ ಮಾಡ್ತಾ ಇದ್ದೀರಾ. ನಾನು ಎಲ್ಲನೂ ಹೇಳ್ತೀನಿ ನಿಮಗೆ, ನಾನು ಸುಮ್ಮನೆ ಬಿಡ್ಸಕ್ಕೆ ಇಲ್ಲ. ಶಾಂತಕ್ಕಂದು ಹೇಳಿ. ಓಕೆ ಗೌಡ್ರೆ, ಬಾಯ್. ಬಾಯ್ ಮೇಡಮ್ ಅವರೇ. ಚಿಂಟು, ನಿಮ್ಮ ಸ್ಕೂಲಲ್ಲಿ ಸರಸ್ವತಿ ಫೋಟೋ ಅದಲ್ವಾ, ಅದಕ್ಕೆ ಹೂ ಮುಡಿಸಿ ಅಂತ ಮಲ್ಲಿಗೆ ಹೂ ಕೊಟ್ಟೆ. ದೇವ್ರ ಫೋಟೋಕ್ಕೆ ಮುಡಿಸ್ತಾರೆ ಹೋಗಿ. ನಾನು ಹೂ ಕೊಟ್ಟಿದ್ನ, ಮ್ಯಾಮ್ ಈಸ್ಕೊಂಡಿದ್ನ, ನೀನು ಮನೇಲಿ ಯಾರಿಗೂ ಹೇಳ್ಬೇಡ. ಫಸ್ಟು ಅಜ್ಜಿ ಜೊತೆ ಹೇಳಲೇಬೇಡ, ಆಯ್ತಾ? ನನ್ನ ಬಂಗಾರ, ಬಾ ಹೋಗೋಣ, ಗೊತ್ತಾಯ್ತು. ಏನು ಗೌರಿ, ಹಬ್ಬದ ಕೆಲಸ ಎಲ್ಲ ಮುಗಿತಾ? ಅಯ್ಯೋ, ಮಾಡ್ತಾ ಇದ್ದೀನಿ ಶಾಂತಕ್ಕ. ಶಿವರಾತ್ರಿಲೇ ಮಾಡಿ ಸಾಕಾಗಿತ್ತು. ಈಗ ಮಾರಿ ಹಬ್ಬಕ್ಕೆ ಬೇರೆ ಮಾಡ್ತಾ ಇದ್ದೀವಿ. ಕೆಲಸ ಮಾಡಿ ಸಾಕಾಯ್ತದೆ. ಈ ಗಂಡುಗಳು ಮಕ್ಕಳನ್ನ ಕೆಲಸಕ್ಕೆ ಸ್ಕೂಲ್ಗೆ ಕಳಿಸ್ಬಿಟ್ರೆ ಆಮೇಲೆ ನಮ್ಮ ಕೆಲಸ ನಾವು ಮಾಡ್ಕೋಬೋದು. ಎಷ್ಟೊಂದು ಕೆಲಸ ಮಾಡಿಯೇ, ಅದಕ್ಕೆ ಸ್ವಲ್ಪ ಹೊತ್ತು ಮಾತಾಡ್ಕೊ ಹೋಗೋಣ ಅಂತ ಬಂದೆ. ನಿಮ್ಮ ಮನೇಲೆಲ್ಲ ಕೆಲಸ ಆಯ್ತು ಶಾಂತಕ್ಕ? ಇಲ್ಲ ಕಣ್ಬಾ ಲಕ್ಷ್ಮಿ, ಎಲ್ಲಿ ಮಾಡ್ತಾ ಇದೀವಿ. ಸಿಲಿಂಡರ್ ಖಾಲಿ ಆಗ್ಬಿಟ್ಟು ಒಲೆಯಲ್ಲಿ ಬೇರೆ ಅಡುಗೆ ಮಾಡಬೇಕು. ನಮ್ಮ ಮಾಲಾಶಿ ಕಟ್ಕೊಂಡು ನೋಡ್ತೀಯಲ್ಲ ನೀನು, ಮಾಡಿಸ್ಬೇಕು ಒಂದೊಂದಾಗಿ. ಈಗ ನಮ್ಮ ಚಿಂಟುನ ಸ್ಕೂಲಿಗೆ ಕಳ್ಸಿಟ್ಟು ಬರ್ತೀನಿ ಅಂತ ಹೋದ್ರು ಗೌಡ್ರು. ಹಂಗೆ ಆಮೇಲೆ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಸ್ವಲ್ಪ ಮಾತಾಡವ ಅಂದ್ಬಿಟ್ಟು ಬಂದೆ ನಾನು. ಶಾಂತಂದು ಅಕ್ಕ, ಅಯ್ಯೋ ಏನಾಯ್ತು ರೇಷಿ? ಯಾಕೆ ಹಿಂಗೆ ಓಡ್ಕೊಂಡು ಬರ್ತಾ ಇದೀಯಾ? ನಿಧಾನ, ಏನಾಯ್ತು? ಶಾಂತಂದು ಅಕ್ಕ, ನಿಮ್ಮ ಪರಿಸ್ಥಿತಿಗೆ ನೋಡಿ ನನಗೆ ತುಂಬ ಬೇಜಾರು ಆಗ್ತಾ ಇದೆ ಶಾಂತಂದು ಅಕ್ಕ. ನಿಮ್ಮ ಜೀವನದಲ್ಲಿ ಹೀಗೆ ಆಗಬಾರ್ದಾಗಿತ್ತು ಶಾಂತಂದು ಅಕ್ಕ. ನಾನು ಇವತ್ತು ಏನನ್ನು ನೋಡಿದೆ ಅದನ್ನು ನಿಮಗೆ ಹೇಳಲು ಬಂದೆ ಶಾಂತಂದು ಅಕ್ಕ. ನೀವು ನಾನು ಹೇಳೋದನ್ನ ನೋಡಲೇಬೇಕು ಶಾಂತಂದು ಅಕ್ಕ. ಅದೇನಾಯ್ತು ಅಂತ ಹೇಳು ರೇಷಿ, ಸುಮ್ಮನೆ ಟೆನ್ಷನ್ ಕೊಡಬೇಡ. ಏನಾಯ್ತು? ಏನು ಗೊತ್ತಾ ಶಾಂತಂದು ಅಕ್ಕ, ನಾನು ಆ ಮೇಲ್ಗಡೆ ಬೀದಿಯಿಂದ ನಡ್ಕೊಂಡು ಬರ್ತಾ ಇದ್ದೆ. ಆಗ ಗೌಡ್ರು ಮತ್ತೆ ಚಿಂಟು ಅದೇ ಸ್ಕೂಲಿಗೆ ಬಿಡಕ್ಕೆ ಅಂತ ಹೋಗ್ತಾ ಇದ್ರು ಅನ್ಸುತ್ತೆ.
ನಾನು ಅವ್ರಿಗೆ ನೋಡಿದೆ. ಅಯ್ಯಯ್ಯೋ ಅಯ್ಯಯ್ಯೋ, ಏನಾಯ್ತು ನನ್ನ ಮೊಮ್ಮಗನ್ಗೆ, ಏನಾಯ್ತು ನಮ್ಮ ಯಜಮಾನ್ರಿಗೆ? ಅದೇನು ಅಂತ ಬಿಡಿಸಿ ಹೇಳು ರೇಷಿ. ನೀ ಬಿಟ್ಟು 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 ಹೇಳ್ತಿದ್ರೆ ನನಗೆ ಜೀವ ಹೋಗಿ 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 ಬರುತ್ತೆ. ಶಾಂತಂದು ಅಕ್ಕ, ಏನಾಯ್ತು ಅಂದ್ರೆ ನಾನು ಆ ಕಡೆಯಿಂದ ಬರ್ತಾ ಇದ್ದೆ. ಗೌಡ್ರು ಮೊಮ್ಮಗು ಜೊತೆಗೆ ಬರ್ತಾ ಇದ್ರು. ಅಷ್ಟಕ್ಕೆ ಆ ಸ್ಕೂಲ್ದು ಹೆಡ್ ಮೇಡಮ್ಗೆ ಇದ್ದಾರಲ್ಲ, ಅವರು ಸ್ಕೂಲ್ಗೆ ಹೋಗೋಕ್ಕೆ ಬರ್ತಾ ಇದ್ರು. ಆಗ ಆಗ ಗೌಡ್ರು ಆ ಮೇಡಮ್ಗೆ ಮಲ್ಗೆದು ಹೂವು ಕೊಟ್ರು. ಅಯ್ಯಯ್ಯಯ್ಯಯ್ಯೋ, ಏನೇ ಹೇಳ್ತಾ ಇದೀಯ ರೇಷಿ ನೀನು? ನನಗೆ ಒಂದಿನಾರು ಒಂದು ದಾಸೋದು ತಂದ್ಕೊಟ್ಟಿದ್ದಾನ ಅವನು. ಇವತ್ತ ಮೇಡಮ್ಗೆ ಹೋಗ್ಬಿಟ್ಟು ಮಲ್ಗೆ ಹೂ ಕೊಟ್ನ. ನನಗೆ ಗೊತ್ತು, ಮೊನ್ನೆನೆ ಅವನು ಅಲ್ಲಿ ಕಿರ್ಕೊಂಡು ನುಲಿತಾ ಇದ್ದ ಅವ್ರ ಮುಂದೆ. ಬರ್ಲಿ ಅವನು, ಅವ್ನ ಕೈನ ಮುರಿದು ಕಾಲು ಕೊಡ್ತೀನಿ, ಕಾಲು ಮುರಿದು ಕೈ ಕೊಡ್ತೀನಿ. ಅವ್ನ ಬಿಸಿನೀರು ಕಾಸಿ ಅವ್ನ ಬೋಡೆ ಮೇಲೆ ಸುರಿತೀನಿ. ಬರ್ಲಿ ಅವನು, ಅವ್ನ ಬಾಯಿಗೆ ಮಣ್ಣ ಹಾಕ. ಅವ್ನು ಬರ್ಲಿ, ನಾನು ನೋಡ್ಕೊತೀನಿ ಅವನ್ನ. ಅತ್ತಿವ್ರಿ, ಮಾವಯ್ಯ ವೆರಿ ರೊಮ್ಯಾಂಟಿಕ್. ಅಯ್ಯೋ ಹುಚ್ಚುಮೋಳಿ ಮುದೇವಿ, ನಿನ್ ಬಾಯಿ ಮಣ್ಣಾಕ. ಏನೇ ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ನಿಮ್ಮ ಮಾವ ಹೂ ತಂದು ಕೊಟ್ಟಿರೋದು ನನ್ಗಲ್ಲ, ನಿನ್ ಮಗ ಓದ್ತಾವನಲ್ಲ ಸ್ಕೂಲ್ ಮೇಡಮು, ಅವಳಿಗೆ. ಅವಳು ಸಿಕ್ಲಿ ಒಣಕಲ್ ಕಡ್ಡಿ ತರ ಅವಳೆ, ಜೋಳದ ಕಡ್ಡಿ ತರ ಅವಳೆ. ಅವಳನ್ನ ಮುರಿದು ಒಲೆಗೆ ಹಾಕ್ಬಿಡ್ತೀನಿ ನಾನು. ಅಯ್ಯಯ್ಯಯ್ಯೋ ಶಾಂತಕ್ಕ, ನಿನ್ ಜೀವನ ಹೆಂಗ ಆವರದಾಗಿತ್ತು ಶಾಂತಕ್ಕ? ನಿನ್ ಜೀವನ ಹರಿದು ಊರ್ ಬಾಗ್ಲ ಆಗ್ಬಿಡ್ತಲ್ಲ ಶಾಂತಕ್ಕ. ನಿನ್ ಮದುವೆ ಆ 1 ಆ 2 ಆ 3 ಅಂತ ಕಿತ್ಕೊಂಡು ಹೊಟ್ಟಾಯ್ತಲ್ಲ ಶಾಂತಕ್ಕ. ಯಾರ ಮನೆ ಸುದ್ದಿ ಆಗ್ಲಿ, ನಂದೊಂದಿರ್ಲಿ ಶಂಭುಲಿಂಗ ಅಂತ ಮಧ್ಯದಲ್ಲಿ ಬರ್ತಿದ್ದಲ್ಲ ಶಾಂತಕ್ಕ. ಈಗೇನ್ ಮಾಡ್ತೀಯ ಶಾಂತಕ್ಕ? ಗೌಡ್ರೆ ನಿನ್ನನ್ನ ಮಾತಾಡಂಗೆ ಮಾಡ್ಬಿಟ್ರಲ್ಲ ಶಾಂತಕ್ಕ. ಈಗ ರೇಷಿ ಗೊತ್ತಾಗಿರೋ ಸುದ್ದಿ ಊರಿಗೆಲ್ಲ ರೇಷಿ ಹೇಳ್ಬಿಡ್ತಾಳೆ ಶಾಂತಕ್ಕ. ಹೌದು ಹೌದು ಶಾಂತಕ್ಕ, ನಾನು ಲಕ್ಷ್ಮಿ ಅಕ್ಕ ಹೇಳಿದಂಗೆ ಮಾಡಿದ್ದೀನಿ ಶಾಂತಂದು ಅಕ್ಕ. ನಾನು ಎಲ್ಲಾರ ಮನೆ ಒಳಗಡೆ ಇದ್ರೂ ಕರೆದು ಕರೆದು ಬನ್ನಿ ಬನ್ನಿ ಅಂತ ಹೇಳಿ ಗೌಡ್ರದು ಅವರು ಮೇಡಮ್ಗೆ ಹೂ ಕೊಟ್ರು ಅಂತ ಎಲ್ಲಾರ್ಗು ಹೇಳ್ಕೊಂಡೇ ಬರ್ತಾ ಇದ್ದೀನಿ ಶಾಂತಂದು ಅಕ್ಕ. ಇವರೆಲ್ಲ ಸೇರ್ಕೊಂಡು ಇಂಡೈರೆಕ್ಟ್ ಆಗಿ ನಮ್ಮ ಅತ್ತೆನ ಚೆನ್ನಾಗಿ ಬೈತಾ ಇದ್ದಾರೆ. ಐ ಲೈಕ್ ಯು ಸೋ ಮಚ್. ಅಯ್ಯೋ 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 ಅಯ್ಯೋ, ಮುಚ್ಚಿರ ಬಾಯ್ನ. ನನ್ನ ಗಂಡ ಹೂ ಕೊಟ್ಟಿದ್ದು ಉಳಿಸ್ಕೊಂಡಿದ್ದು ಬೇರೆ ವಿಷಯ. ನೀವೇ ದೊಡ್ಡದು ಮಾಡ್ತಾ ಇದ್ದೀರಲ್ಲ. ನೀವೇ ನನ್ನ ಗೆಳತೀರಾ ಇಲ್ಲ ಶತ್ರುಗಳ ನೀವು? ಯಾಕೆ ಶಾಂತಕ್ಕ ಯಾಕೆ ಶಾಂತಕ್ಕ ಅಂತ ಹತ್ಕೊಂಡು ನನ್ನ ಮೇಲೆ ನನಗೆ ಜುಗುಪ್ಸೆ ಬಂದ್ಬಿಡ್ಬೇಕು ಹಂಗೆ ಮಾಡ್ತಾ ಇದ್ದೀರಲ್ಲ. ನೀವೆಲ್ಲ ಸೇರ್ಕೊಂಡು ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಇಲ್ಲೇ ಸಾಯಿಸ್ಬಿಡ್ತಾ ಇದ್ದೀರಾ ನನ್ನ. ಅಯ್ಯೋ ಶಾಂತಕ್ಕ, ತಪ್ಪು ತಿಳ್ಕೊಬೇಡ ಶಾಂತಕ್ಕ, ನಿನಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ನಾವು. ಹೌದು ಶಾಂತಕ್ಕ, ರೇಷಿ ಬಂದು ವಿಷಯ ಹೇಳಿದಾಗಿಂದ ನನಗೆ ಮನಸ್ಸು ತುಂಬಾ ನೊಂದಾಗಿದೆ ಶಾಂತಕ್ಕ. ನೀನು ಗೌಡ್ರು ಹೆಂಗೆ ಫೈಟಿಂಗ್ ಮಾಡ್ತೀರಾ ಅಂತ ನೋಡ್ಕೊಂಡೆ ಮನೆಗೆ ಹೋಗೋದು ನಾವು. ಇವಾಗ ಅತ್ತೆ ಮಾವಂದು ಫೈಟ್ ನಡೆಯುತ್ತೆ. ಒಳ್ಳೆ ಮಜಾ ಇರುತ್ತೆ. ಏ ಕೊಂಗ್ಮುದೇವಿ, ನೀನು ನಮ್ಮ ಮನೆಯವಳ ಇಲ್ಲ ಅವ್ರ ಮನೆಯವಳ? ನಮ್ಮ ಮನೇಲಿ ಜಗಳ ಆಡಿದ್ರೆ ನಾವೇ ನಿಂತ್ಕೊಂಡು ನೋಡಕ್ಕೆ ಮಜಾ ಸಿಗುತ್ತೆ ಅಂತೀಯ? ಒಳಗೆ ನಡೀತಿ ಏನೀಗ ಎಲ್ಲ ಉದುರಿಸ್ಬಿಡ್ತೀನಿ ನೋಡ್ಕೊ ನಿಂಗೆ. ಶಾಂತಕ್ಕ ಸಮಾಧಾನವಾಗಿರು, ಬಿಪಿನ ರೈಸ್ ಮಾಡ್ಕೋಬೇಡ. ಆಮೇಲೆ ಬಿಪಿ ರೈಸ್ ಆಗ್ಬಿಟ್ರು ಒಂದೇ ಸಲ ಡಮ್ ಅಂದ್ಬಿಟ್ರೆ ಆಮೇಲೆ ಗೌಡ್ರು ಆಡದಾಟ ಅವ್ರನ್ನ ಕೇಳೋರೇ ಇರಲ್ಲ. ಅವ್ರು ಬರೋದಂತ ನೀನು ಎನರ್ಜಿನ ಸ್ಟಾಪ್ ಮಾಡ್ಕೋಬೇಕು ಶಾಂತಕ್ಕ. ಅವಾಗ ಸರಿಯಾಗಿ ಕೊಡ್ಬೋದು ಗೌಡ್ರಿಗೆ. ಲೇ 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 ಗೌರಿ, ನೀನು ಹಿಂಗೆ ಮಾತಾಡ್ತಾ ಇರು. ನನ್ನ ಗಂಡನಿಗಿಂತ ಮುಂಚೆ ನೀನೇನೆ ಹೊಡೆದು ಊತಾಕ್ಬಿಡ್ತೀನಿ. ಬಾಯಿ ಮುಚ್ಕೊಂಡು ನಿಂತ್ಕೋತೀಯ ಏನಿವಾಗ? ಸಮಾಧಾನಗೆ ಮಾಡ್ಕೊಳ್ಳಿ ಶಾಂತಂದು ಅಕ್ಕ. ಗೌಡ್ರು ಬಂದ್ಬಿಟ್ಟು ಈಗ ನಿಮ್ಮ ಹತ್ರ ಸುಳ್ಳು ಹೇಳ್ತಾರೆ, ಆದರೆ ಅವ್ರಿಗೆ ನಂಬಲಿಕ್ಕೆ ಹೋಗಬೇಡಿ. ನಾನು ಸಾಕ್ಷಿಗೆ ಇದ್ದೀನಿ, ನಾನು ನೋಡೇ ಇದ್ದೀನಿ. ಅದಕ್ಕೆ ನಾನು ಇಲ್ಲೇ ಇರ್ತೀನಿ. ನಿಮ್ಮದು ಫೈಟಿಂಗ್ಗೆ ನೋಡಿಕೊಂಡು ಮನೆಗೆ ಹೋಗಿ ಬಿರಿಯಾನಿ ತಿಂತೀನಿ. ಬರ್ಲಿ ಮನೆಗೆ ಆ ಜೋಕುಮಾರ ಮಾಡ್ತೀನಿ. ನನಗೆ ಬೆಳಿಗ್ಗೆ ಗೊತ್ತಾಗಲಿಲ್ಲ, ನಾನೇ ಕರ್ಕೊಂಡು ಹೋಗ್ತೀನಿ ಚಿಂಟುನ ಅಂದ. ಈಗ ಗೊತ್ತಾಯ್ತು ಯಾಕಂಗಂದ ಅಂತ. ಬರ್ಲಿ ಒಂದು ಕೈ ನೋಡ್ಕೊತೀನಿ. ನಮಸ್ಕಾರ ವೀಕ್ಷಕರೇ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.